ಇವತ್ತು ಮೋಹನ್ ಅವ್ರ ಬಗ್ಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಂಗೆ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ರಘು, ನೀನು ಕೋಕಿಲಾ ಮೋಹನ್ ಬಗ್ಗೆ ಒಂದೆರಡು ಮಾತಾಡು ಅಂತ ಹೇಳಿದೆ. ಕೋಕಿಲಾ ಮೋಹನ್ ಅಂತ ಒಬ್ಬ ವ್ಯಕ್ತಿ ಬಗ್ಗೆ ಒಂದೆರಡು ಮಾತಾಡಿ ಮುಗಿಸೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮಿಬ್ಬರ ಸ್ನೇಹ ಸುಮಾರು 50 ವರ್ಷಗಳ ಮೀರಿದ್ದು. ಸೊ ಮೋಹನ್ ಸರ್ ಬಗ್ಗೆ ನಾನೇನು ಹೇಳಿ, ಕೋಕಿಲಾ ಮೋಹನ್ ಅಂದರೆ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೆಜೆಂಡ್ರಿ ಆ್ಯಕ್ಟರ್ಸ್. ಅವರು ಸಿಲ್ವರ್ ಜುಬ್ಲಿ ಅಂದರೆ 25 ಫಿಲ್ಮ್ಸ್ 100 days 125 days ಸಿಲ್ವರ್ ಜುಬ್ಲಿ ಕೊಟ್ಟಂಥ ಆ್ಯಕ್ಟರ್ ಅವರು. ಸೊ ಅವ್ರ ಜೊತೆ ಕೆಲಸ ಮಾಡೋ ಭಾಗ್ಯ ನನಗೆ ಸಿಕ್ಕಿತ್ತು. ನನ್ನ ಜೊತೆಯಲ್ಲೂ ಸಹ ಒಂದು ಸಿನಿಮಾವನ್ನು ಮಾಡಿದ್ರಿ, ಗೌತಮ್ ಅನ್ನೋ ಸಿನಿಮಾ. ಅದರಲ್ಲಿ ನೀವು ನನ್ನ ಅಣ್ಣನ ಪಾತ್ರ ಮಾಡಿದ್ರಿ. ಬರೀ ಅದರಲ್ಲಿ ಅಣ್ಣನ ಪಾತ್ರ ಅಲ್ಲ, ನಿಜವಾಗ್ಲೂ ಸಹ ಆ ಸಿನಿಮಾ ಶೂಟಿಂಗ್ ಆಗೋವರೆಗೂ ಸಹ ನನ್ನ ಅಣ್ಣನ ಥರನೇ ನೀವು ನನ್ನ ಜೊತೆಯಲ್ಲಿ ನಡ್ಕೊಂಡ್ರಿ. ಹಾಯ್ ಮೋನಾ, ನಾವು ಸುಮಾರು ಬೆನಕದಲ್ಲಿ ಕಳೆದ ನೆನಪುಗಳು ತುಂಬ ಚೆನ್ನಾಗಿದ್ದು. ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಇದು ಪಾಮ್ಗ್ರೂ ಹೋಟೆಲ್, ಚೆನ್ನೈನ ಒಂದು ಹಳೆಯ ಇತಿಹಾಸ ಇರುವಂಥ ಹೋಟ್ಲು. ಈ ಹೋಟ್ಲು ವಿಜುವಲ್ಸ್ ನಾನು ಇವಾಗ ಏನಕ್ಕೆ ತೋರಿಸ್ತೀನಿ ಅಂತಂದರೆ, ನೀವೆಲ್ಲ ಕಾಯ್ತಾ ಇರೋ ನಮ್ಮ ಕನ್ನಡದ ಹೆಮ್ಮೆಯ ಶ್ರೀ ಕೋಕಿಲಾ ಮೋಹನ್ ಅವರ ವೃತ್ತಿ ಬದುಕು ಪ್ರಾರಂಭ ಆಗಿದ್ದು ಈ ಹೋಟೆಲ್ನಿಂದಲೇ. ಇಲ್ಲೇ ಅವ್ರು ಇಂಟರ್ವ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮೋಹನ್ ಸರ್ ಬರ್ತಾರೆ. ಸಂಜೆ ಇವತ್ತು ಅವ್ರ ಸಂದರ್ಶನ ನಡೆಯುತ್ತೆ. ಹಾಗೆ ಈ ಹೋಟೆಲ್ದು ಕೆಲವು ಮೆಮೊರೀಸ್ನೂ ಅವರಿಂದ ಮೊದಲು ಅವರ ಧ್ವನಿನಲ್ಲಿ ನಾವು ಕೇಳೋಣ. ಇಲ್ಲಿ ನೋಡಿ, ಇಲ್ಲಿ ಕಾರ್ ಕಾಣ್ತಾ ಇದೆಯಲ್ಲ, ಈ ಕಾರು ಯಾವಾಗಲೂ ಎಷ್ಟೋ ವರ್ಷದಿಂದ ಇದೇ ಜಾಗದಲ್ಲಿ ನಿಂತಿದೆ. ಇದು ಈ ಹೋಟೆಲ್ ಓನರ್ದಂತೆ ಕಾರು. ಸೊ ಇದು ಯಾವಾಗಲೂ ಇಲ್ಲೇ ಇರುತ್ತೆ. ಸೊ ಲಾಸ್ಟ್ ಟೈಮ್ ನಾವು ಇಂದ್ರಕ್ಕ ಅವ್ರ ಸರಣಿ ಮಾಡಿದಾಗ ಪಾಮ್ಗ್ರೂದ್ ಕೆಲವೆಲ್ಲ ನೀವು ನೋಡಿದ್ದೀರ, ರೆಸ್ಟೋರೆಂಟು, ಕಾಟೇಜ್ ಟೂರ್ ಮಾಡಿದ್ವಿ ಎಲ್ಲನೂ. ಸೊ ಈಗ ನಿಮಗೆ ಒಂದು ಪಾಮ್ಗ್ರೂ ಫೀಲ್ ತೊಗೊಂಡು ನಂತರ ಮೋಹನ್ ಅವರ ಸರಣಿನ ಪ್ರಾರಂಭ ಮಾಡೋದಕ್ಕೆ ಇದೊಂದು ವಾರ್ಮ್ ಅಪ್ ಅಷ್ಟೇ. ನನ್ನ ತುಂಬ ವರ್ಷಗಳ ಆಸೆ, ಕನಸು, ಒಂಥರ ತಪಸ್ಸು ನಮ್ಮ ಕನ್ನಡದ ಶ್ರೀ ಕೋಕಿಲಾ ಮೋಹನ್ ಅವರ ಸಂದರ್ಶನ ಮಾಡಬೇಕು ಅಂತ ನಿಮ್ಮದು ಎಲ್ಲರದ್ದು ತುಂಬ ಬೇಡಿಕೆ ಇತ್ತು, ಆಜ್ಞೆ ಇತ್ತು. ಸೊ ಇವತ್ತು ಅದನ್ನು ನಾನು ಮಾಡ್ತಾಯಿದ್ದೀನಿ. ನಾನು ಸಂದರ್ಶನ ಮಾಡಿದ್ಮೇಲೆ ಒಂದು ಪೋಸ್ಟ್ರು ಹಾಕಿದೆ. ಆ ಪೋಸ್ಟರ್ನ ನೋಡಿ ನಮ್ಮ ಯೂಟ್ಯೂಬ್ ವಾಹಿನಿಯ ಒಬ್ಬರು ವೆಲ್ ವಿಷರ್ ಆ್ಯಂಡ್ ಯಾವಾಗಲೂ ನಮ್ಮ ಸರಿ ತಪ್ಪುಗಳನ್ನ ತಿದ್ದೋ ಅಂಥ ಒಬ್ಬ ಸ್ನೇಹಿತರು ದೀಪಕ್ ಅಂತ, ಅವರು ಒಂದು ವಾಯ್ಸ್ ನೋಟ್ ಕಳಿಸಿದ್ರು. ರಘುರಾಮ್, ಇದು ಬಂದು ಮೌನರಾಗಂ ಫಿಲಮಲ್ಲಿ ಒಂದು ಹಾಡು ಬರುತ್ತೆ, ಮಂಡ್ರಂ ಬಂದ ತೆಂಡ್ರಲಕ್ಕೆ ಮಂಜಂ ವರ ನೆಂಜಂ ಇಲ್ಲಯೋ ಅನ್ಬೆ ಎನ್ ಅನ್ಬೆ ಅಂತ. ಅದು ಬಹಳ ಪಾಪ್ಯುಲರ್ ಸಾಂಗು. ಆ ಹಾಡು ಭಾಳ ಇಷ್ಟ ನನಗೆ. ಆ್ಯಂಡ್ ಕೋಕಿಲಾ ಮೋಹನ್ ಅವ್ರ ಬಗ್ಗೆ ಕೂಡ ಭಾಳ ಅಭಿಮಾನ ಇದೆ ನನಗೆ. ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಕನ್ನಡದಲ್ಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಇಟ್ ವಾಸ್ ಎ ಫೇಲ್ಯೂರ್ ಆನ್ ಅವರ್ ಪಾರ್ಟ್. ಸೊ ಹೀಗೆ ಹೋದ ವರ್ಷ ಏನೋ ಯೋಚನೆ ಮಾಡ್ತಾ ಯಾಕೆ ಹಾಡನ್ನ ಕನ್ನಡದಲ್ಲಿ ಬರೀಬಾರ್ದು ಅಂತ, ಇವಾಗ ಡಬ್ಬಿಂಗ್ ಫಿಲಮ್ಗಳು ಬರ್ತಾ ಇರೋ ಟೈಮಲ್ಲಿ ಈ ಹಾಡನ್ನ ಡಬ್ ಮಾಡಿದರೆ ಕನ್ನಡದಲ್ಲಿ ಯಾವ ರೀತಿ ಸಾಹಿತ್ಯ ಬರ್ಬೋದಿತ್ತು ಅನ್ನೋ ಒಂದು ಕಲ್ಪನೆ ಮಾಡಿಕೊಂಡು ಈ ಹಾಡನ್ನ ಬರೆದಿದ್ದು. ಸೊ ಇದು ಪ್ಯೂರ್ಲಿ ಕೋಕಿಲಾ ಮೋಹನ್ ಅವ್ರ ಮೇಲಿರೋ ಒಂದು ಅಭಿಮಾನಕ್ಕೋಸ್ಕರ ಬರೆದಿದ್ದು. ಸೊ ಹಾಗಾಗಿ ಇದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನೊಂದು ಆಸೆ ಅಂದರೆ, ನಿಮ್ಮ ಮಗಳು ಹಾಡೋ ಹವ್ಯಾಸ ಇರೋದ್ರಿಂದ ಅವ್ರು ಬೇಕಾದ್ರೆ ಹಾಡಿಗೆ ಧ್ವನಿಗೂಡಿಸ್ಬೋದು ಆ್ಯಂಡ್ ಇದನ್ನು ನೀವು ನಿಮ್ಮ ಪ್ರೋಮೋಲಿ ಯೂಸ್ ಮಾಡ್ಕೋಬೋದು ಅಂತ ಒಂದು ಆಲೋಚನೆ ಬಂತು. ಅದಕ್ಕೋಸ್ಕರ ನಿಮ್ಗೆ ಇದನ್ನು ಕಳಿಸಿದ್ದೀನಿ. ಥ್ಯಾಂಕ್ ಯು ರಘುರಾಮ್. ಕೇಳಿಸ್ಕೊಂಡ್ರಿಲ್ಲ ವಾಯ್ಸ್ ನೋಟ್ನ. ಸೊ ಅವರು ಕಳಿಸಿರೋ ವಾಯ್ಸ್ ನೋಟ್ ಮೇರೆಗೆ ಅವರ ಆಸೆಯನ್ನು ಈಡೇರಿಸೋಕ್ಕೆ ಮೋಹನ್ ಸರ್ ಚಿತ್ರದ ಈ ಹಾಡಿನ ಕನ್ನಡದ ಸಾಹಿತ್ಯನ ಒಂದು ಪಲ್ಲವಿ ಪೋಷನ್ನ ನನ್ನ ಮಗಳು ನನಸು ಕೈನಲ್ಲಿ ಹಾಡಿಸೋ ಒಂದು ಪ್ರಯತ್ನ. ಏನಾದರೂ ಹಾಡಲ್ಲಿ ಅವಳ ವಾಯ್ಸ್ನಲ್ಲಿ ಲೋಪದೋಷ ಕಂಡು ಬಂದರೆ ದಯವಿಟ್ಟು ಕ್ಷಮೆ ಇರಲಿ. ಸಂಜೆ ವೇಳೆ ಬೀಸು ಗಾಳಿ ಮಲ್ಲೆ ಕಂಪು ಸೂಸಿ ಹೇಳಿತು, ನೀನು ನನ್ನೋಳೆ, ನಿನ್ನ ಮನಸ ಮಾತು ಕೇಳಿ ನನ್ನ ಒಳಗೆ ಆಸೆ ಮೂಡಿತು. ನೀನು ನನ್ನೋಳೆ ಈ ವೇಳೆಯ ನಾ ಮರೆವೆನೇ ಎಂದೆಂದಿಗೂ ನಲ್ಲೇ. ಈಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನಮ್ಮ ಪ್ರೀತಿಯ ಕನ್ನಡಿಗ ಶ್ರೀ ಕೋಕಿಲಾ ಮೋಹನ್ ಅವ್ರನ್ನ. ಅವತ್ತು ರಾತ್ರಿ ಆ ಒಂದು ರೆಸ್ಟೋರೆಂಟ್ಗೆ ಹೋಗಿ ನಾವೆಲ್ಲ ಊಟ ಮಾಡಿದ್ವಿ. ಅಲ್ಲಿ ನನ್ನ ಜೊತೆಗೆ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ PRO ಮೋಹನ್ ಸರ್ಗೆ ಬಹಳ ಆತ್ಮೀಯರಾದವರು ಶ್ರೀ ನಿಖಿಲ್ ಮುರುಗನ್ ಅವರು ಇದ್ದರು. ಥ್ಯಾಂಕ್ ಯು ನಿಖಿಲ್ ಮುರುಗನ್ ಸರ್, ನಮ್ಮ ಜೊತೆ ನೀವು ಅವತ್ತು ಡಿನ್ನರ್ ಜಾಯ್ನ್ ಆಗಿದ್ದಕ್ಕೆ. ಈ ಜಾಗದ ಬಗ್ಗೆ, ಪಾಮ್ಗ್ರೂ ಹೋಟೆಲಿನ ಬಗ್ಗೆ, ಈ ವಿಜುವಲ್ಸ್ ಮೇಲೆ ಮೋಹನ್ ಸರ್ ಮಾತಾಡಿರೋ ಆಡಿಯೋನ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಹಾಕ್ತಾಯಿದ್ದೀನಿ.
ಅವರ ಸಂದರ್ಶನ, ಅವರ ನೆನಪಿನ ಊರಿಗೆ ಪಯಣ ಮುಂದಿನ ಭಾಗದಲ್ಲಿ ನಿಮ್ಮೊಂದಿಗೆ ತುಂಬ ಅದ್ಭುತವಾಗಿ ಮೂಡಿಬರುತ್ತೆ ಅಂತ ಒಂದು ಮಾತನ್ನ ಹೇಳಿ ಈ ವಿಜುವಲ್ಸ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಪಾಮ್ಗ್ರೂನ್ಗೂ ನಿಮಗೂ ಒಂದು 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 ವಿಶೇಷವಾದ ನಂಟಿದೆ ಸರ್. ಇಲ್ಲಿಗೆಲ್ಲ ನಿಮ್ಮ ಫ್ಯಾನ್ಸ್ ನಿಮ್ಮನ್ನು ಹುಡ್ಕೊಂಡು ಬರೋರಂತೆ. ಈ ಪಾಮ್ಗ್ರೂದು ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಹೇಳೋದಾದ್ರೆ ಸರ್? ನಾನು ಮೊದಲಿಗೆ ಇಳ್ಕೊಂಡಿದ್ದು ಹೋಟ್ಲೇ ಪಾಮ್ಗ್ರೂ. ನಾನು ಮೊದಲನೇ ಕನ್ನಡ ಅಲ್ಲದೇ ಇರೋ ಸಿನಿಮಾ ಮಾಡಿದ್ದು ಮಲಯಾಳಂ ಸಿನಿಮಾ. ಆ ಜೆ ವಿಲಿಯಮ್ಸ್ ಡೈರೆಕ್ಷನ್ ಮದಾಲಾಸ ಸಿನಿಮಾಗೆ ನಾನು ಬಂದಿದ್ದು. ಅದಕ್ಕೆ ರೂಮ್ ಹಾಕ್ಕೊಟ್ಟಿದ್ದು ಇದೇ ಹೋಟೆಲ್. ಅವತ್ತಿನಿಂದ ನನ್ನ ಕೊನೆ ತನಕ ಇಲ್ಲೇ ಹೋಟ್ಲಲ್ಲಿದ್ದೆ, ಮನೆಗೆ ಶಿಫ್ಟ್ ಆಗಿತ್ತು. ಸೊ ಪಾಮ್ಗ್ರೂ ಹೋಟೆಲ್ ಏನಂದರೆ ಇನ್ನೊಂದು ನಮ್ಗೆ ಗೊತ್ತಿಲ್ಲದೆ ಇದ್ದಿದ್ದ ವಿಷಯ. ಆಮೇಲೆ ಇಲ್ಲಿ ಬಂದಮೇಲೆ ತಿಳ್ಕೊಂಡಿದ್ದೇನೆಂದರೆ ದಿಸ್ ವಾಸ್ ಎ ಗ್ರೇಟ್ ಹಬ್ ಫಾರ್ ಸೌತ್ ಇಂಡಿಯನ್ ಫಿಲ್ಮ್ಸ್. ಅವಾಗ ತೆಲುಗು ಆಗಿರ್ಬೋದು, ತಮಿಳಾಗಿರ್ಬೋದು, ಕನ್ನಡ ಆಗಿರ್ಬೋದು, ಮಲಯಾಳಂ ಸಿನಿಮಾಗೆ ಕತೆ, ಚಿತ್ರಕಥೆ ಬರೆಯೋರು ಅಥವಾ ಈ ಮ್ಯೂಸಿಕ್ ಕಂಪೋಸಿಂಗ್ ಆಗಿರ್ಬೋದು, ಮಿಕ್ಕಿದ ಸ್ಟಾರ್ಸ್ಗಳು ಬಂದು ಇಲ್ಲಿ ಇಳ್ಕೊಳ್ಳೋರು ಎಲ್ಲ ಈ ಪಾಮ್ಗ್ರೂನಲ್ಲೇ ಇದ್ದಿದ್ದು. ನನಗೆ ದೇವ್ರ ದಯೆ ಫಸ್ಟ್ ಬಂದಾಗಲೇ ಇಲ್ಲಿ ಕರ್ಕೊಂಬಂದು ಇಳ್ಕೊಂಡಿದ್ದರಿಂದ ಇಲ್ಲೇ ಹೇಳ್ಕೊಂಡೆ. ಐ ಹ್ಯಾವ್ ಫ್ಯಾಂಟಾಸ್ಟಿಕ್ ಸೆಂಟಿಮೆಂಟ್ ಆ್ಯಂಡ್ ಲವ್ ಟುವರ್ಡ್ಸ್ ಪಾಮ್ಗ್ರೂ ಆಲ್ಸೋ. ನಾನು ಬಂದಿದ್ದು ಫಸ್ಟು 205 ಇಳ್ಕೊಂಡೆ. ಅಡ್ವಾನ್ಸ್ ತೊಗೊಂಡಿದ್ದು 101 ಗೌರಿಶಂಕರ್ ಅವ್ರ ಹತ್ರ ತೊಗೊಂಡಿದ್ದು. ಆಮೇಲೆ 214 ಶಿಫ್ಟ್ ಮಾಡಿದೆ. ಆಮೇಲೆ 319ಗೆ ಶಿಫ್ಟ್ ಮಾಡಿದೆ. ಕೊನೆಗೆ ಕಾಟೇಜ್ 99ವರೆಗೂ ಬರೋದು. ಭಾಳ ಸರ್ಪ್ರೈಸ್ ಕೊಡ್ತೀನಿ ಅಂತ ನೀನು ಹೇಳಿದಾಗೆ ಭಾಳ ಸರ್ಪ್ರೈಸ್ ಕೊಟ್ಟಿದ್ಯಾ. ಭಾಳ ಸಂತೋಷ. ನನ್ನ ತಿರುಗಿ ನನ್ನ ದಿನಗಳಲ್ಲಿ ಕರ್ಕೊಂಡು ಹೋಗಿ ಒಂದು ಮಕ್ಕಳನ್ನ ಕರ್ಕೊಂಡು ಹೋಗೋ ಥರ, ಅಪ್ಪನ ಕರ್ಕೊಂಡು ಹೋಗೋ ಥರ ನಮ್ಮ ಬಸವನಗುಡಿ ಆಗಿರ್ಬೋದು, ಆ ಪಾರ್ಕ್ ಆಗಿರ್ಬೋದು, ರವೀಂದ್ರ ಕಲಾಕ್ಷೇತ್ರ ಆಗಿರ್ಬೋದು, ನನ್ನ ಹಳೆಯ ದಿನಗಳನ್ನ ನೆನಪು ಮಾಡಿಕೊಟ್ಟಿದ್ದಕ್ಕೆ ನಿನಗೆ ಥ್ಯಾಂಕ್ಸ್. ನಿಮ್ಮ ಚಾನಲ್ಗೂ ಥ್ಯಾಂಕ್ಸ್.